ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಸೊ ಇವತ್ತು ನಾನು ಬಂದಿದ್ದೀನಿ ನಿಮ್ಮ ಕನ್ನಡ ಬಸ್ಸಿನ ಜೊತೆಗೆ ಇನ್ನೊಂದು ಅಲ್ಟಿಮೇಟದ ಲಿವರಿ ಕೂಡ ತಂದಿದ್ದೀನಿ ಗೈಸ್. ಸೊ ಈ ನೋಡ್ತಾ ಇದ್ದೀರಲ್ಲ, ಈ ಲಿವರಿ ಮತ್ತು ಮೋಡ್ನ ಯಾವ ಥರ ಹಾಕೋದು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳ್ಕೊಟ್ಟಿರ್ತೀನಿ. ಸೊ ಗೇಮ್ಗೆ ಈ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ಒಂದು ಇಂಟ್ರೋ ನೋಡ್ಕೊಂಬರೋಣ ಬನ್ನಿ. My Glock in his cock, mask on my face. Hesitate to give me some, I'ma catch a murder case. On my Glock in his cock, mask on my face. Hesitate to give me some, I'ma catch a on my Glock in his cock, mask on my face. Hesitate to give. ಸೊ ನೋಡ್ತಾ ಇದ್ದೀರಲ್ಲ ಯಾವ ಬಸ್ಸು ಅಂತ ಹೇಳ್ಬಿಟ್ಟು, ಸೊ ಶ್ರೀ ಗಣೇಶ್ ಬಸ್ ಅಂತ ಹೇಳ್ಬಿಟ್ಟು. ಸೊ ಈ ಬಸ್ ಬಂದ್ಬಿಟ್ಟು ಬಳ್ಳಾರಿಯಿಂದ ಟಿಪ್ಟೂರ್ಗೆ ಆಪ್ರೇಟ್ ಮಾಡ್ತಾರೆ ವಯ ಚಳ್ಳಕೆರೆ, ಹಿರಿಯೂರು, ಉಳಿಯಾರು, ಇನ್ನು ರಾಂಪುರ ಯಾವ್ಯಾವುದೋ ಬರ್ತದೆ ಮಧ್ಯದಲ್ಲಿ ಊರುಗಳು. ಸೊ ಆ ಊರುಗಳ ಮುಖಾಂತರ ಬರೋವಂಥ ಬಸ್ ಇದು. ಸೊ ಇದು ರಿಯಲ್ ಬಸ್ದು ವೀಡಿಯೋ ಮಲೆನಾಡು ತುಳುನಾಡು ಬಸ್ ವರ್ಲ್ಡ್ ಅಂತ ಒಂದು ಚಾನಲು. ಸೊ ಅಲ್ಲಿ ಇದು ರಿಯಲ್ ಬಸ್ ವ್ಲಾಗ್ ಮಾಡಾಕಿದ್ದಾರೆ, ಬೇಕಾದ್ರೆ ನೋಡ್ಕೊಳ್ಳಿ, ಅದು ಲಿಂಕ್ ಕೊಟ್ಟಿರ್ತೀನಿ. ಸೊ ಲಿವರಿ ನೋಡ್ತಾ ಇದ್ರಲ್ಲ, ಅಲ್ಟಿಮೇಟಾಗಿ ಮಾಡಿದ್ದೀನಿ ಗೈಸ್. ಸೊ ಮ್ಯಾಚಬಲ್ ಮೋಡ್ ಸಿಕ್ತು, ಸೊ ಅಪ್ರೂಪಕ್ಕೊಂದು. ಸೊ ಹಂಗಾಗಿ ಲಿವರಿ ಮಾಡಿದ್ದೀನಿ. ಸೊ ಪಿಕ್ಸಲ್ ಬೋರ್ಡ್ ಎಲ್ಲ ವರ್ಕ್ ಆಗೋ ಥರ ಮಾಡಿದ್ದೀನಿ. ಸೊ ಫ್ರಂಟಲ್ಲಿ ನೋಡ್ತಾ ಇದ್ರಲ್ಲ, ಗ್ರೀನ್ ಸಿಟಿ ಅಂತ ಇದೆ, ಶ್ರೀ ಮಲ್ಲಿಕಾರ್ಜುನ ಅಂತ ಹಾಕಿದ್ದೀವಿ. ಇನ್ನು ತುಂಬ ಥರ ಸ್ಟಿಕ್ಕರ್ಸು ಎಲ್ಲ ಆ್ಯಡ್ ಮಾಡಿದ್ದೀವಿ ಗೈಸ್. K31B29 9629 ಅಂತ ಅಂದ್ಬಿಟ್ಟು ಇದು ಬಸ್ ನಂಬರು. ಸೊ ಮತ್ತು ಈ ಸೈಡಲ್ಲಿ ಪೈಲಟ್ ಅಂತ ಹಾಕಿದ್ದೀವಿ ಡ್ರೈವರ್ ಡೋರ್ ಹತ್ರ, ಮತ್ತು SGT ಅಂತ ಹಾಕಿದ್ದೀವಿ, ಶ್ರೀ ಗಣೇಶ್ ಟ್ರಾವೆಲ್ಸ್ ಅಂತ. ಮತ್ತು ಮಧ್ಯದಲ್ಲಿ ಬರೀ ನಂದಿ ಅಂತ ಹಾಕಿದ್ದೀವಿ, ಮತ್ತು ಶ್ರೀ ಗಣೇಶ ಟ್ರಾವೆಲ್ಸ್ ಅಂತ ಹಾಕಿದ್ದೀವಿ ನೋಡಿ ಗೈಸ್. ಸೊ ಇದು ಬಂದ್ಬಿಟ್ಟು ಯೆಲ್ಲೋ, ಗ್ರೇ, ವೈಟು ಎಲ್ಲ ಮಿಕ್ಸ್ಡ್ ಕಲರು. ಸೊ ಅದರಲ್ಲೊಂದು ಲಿವರಿ ಮಾಡಿದ್ದೀವಿ, ನಂದಿ ಅಂತ ಹೇಳ್ಬಿಟ್ಟು ಒಂದು ಸ್ಟೈಲಿಶ್ ಫಾಂಟಲ್ಲಿ ಕ್ವಾರ್ಟರ್ ಗ್ಲಾಸ್ಗೆ ಹಾಕಿದ್ದೀವಿ. ಸೊ ನೋಡ್ತಾ ಇದ್ದೀರಲ್ಲ ಯಾವ ಥರ ಕಾಣ್ತೈತೆ ಅಂತ ಹೇಳ್ಬಿಟ್ಟು. ಸೊ ಕ್ಲೀನಾಗಿ ಮಾಡಿದ್ದೀವಿ ಲಿವರಿನ, ಅದರಲ್ಲೇನು ಎರಡನೇ ಮಾತಿಲ್ಲ. ಸೊ ಮೋಡ್ ತುಂಬಾ ಚೆನ್ನಾಗೈತೆ. ನಮ್ಮ SNP ಗೇಮರ್ಸ್ ಅವರು ಟ್ರೇಡಲ್ಲಿ ಬಂದಿರೋದು. ಮತ್ತು ವೀಲ್ ಕ್ಯಾಪು ಫ್ರಂಟ್ದು ನೋಡಿದ್ರೆ ಏನೋ ಸ್ವಲ್ಪ ಸಿಂಪಲ್ಲಾಗಿ ಏನೋ ಮಾಡೋಕ್ಕೆ ಬರ್ದ ಥರ ಇದು ಕಾಣ್ತಾ ಇರ್ಬೋದು. ಸೊ ಆ್ಯಕ್ಚುಲಿ ಬಂದ್ಬಿಟ್ಟು ವೀಲ್ ಕ್ಯಾಪು ನಾನೇ ಕಸ್ಟಮೈಸ್ ಮಾಡಿರೋದು. ಸೊ ರಿಯಲ್ ಆಗಿರೋ ಥರ ಫುಲ್ ಕಲರ್ಫುಲ್ ಮಾಡಿದ್ರೆ ಜಾತ್ರೆ ಥರ ಕಾಣುತ್ತೆ ಅಂತೇಳಿ ನಾನೇ ಚೆನ್ನಾಗಿ ಕಾಣೋ ಥರ ಮಾಡಿದ್ದೀನಿ. ರಿಯಲ್ ಬಸ್ ಫೋಟೋ ಕೂಡ ಪ್ರೊವೈಡ್ ಮಾಡ್ತೀನಿ ನೋಡಿ. ಸೊ ಲೀಟೋ ಅದೇ ಥರ ಇರೋ ಥರ ಮಾಡಿದ್ದೀವಿ. ಸೊ ಮತ್ತು ಬ್ಯಾಕ್ ಸೈಡಲ್ಲಿ ಶ್ರೀ ನಂದಿ ಅಂತ ಐತೆ. ಸೊ ಮತ್ತು ಫೋಟೋ ಐತೆ ಒಂದು ಬಸವಣ್ಣಂದು. ಸೊ ಎಲ್ಲ ಹಾಕಿದ್ದೀವಿ. ಸೊ ಮತ್ತು ಇದು ದೀಪ ಇರುತ್ತಲ್ಲ, ಸೊ ಅದೆಲ್ಲ ಹಾಕಿದ್ದೀವಿ. ಸೊ ಏನು ರಿಯಲ್ ಬಸ್ಸಲ್ಲಿ ಏನೇನೈತೆ ಎಲ್ಲ ಆ್ಯಡ್ ಮಾಡಿದ್ದೀವಿ. ಸೊ ತುಂಬಾ ಸಿಂಪಲ್ಲಾಗಿ ಮತ್ತು ಸಖತ್ತಾಗಿ ಕಾಣುವಂಥ ಒಂದು ಲಿವರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಮತ್ತು ಕೀಪ್ ಡಿಸ್ಟೆನ್ಸ್ ಆಗಿರ್ಬೋದು, ಸ್ಟಿಕ್ಕರ್ ಆಗಿರ್ಬೋದು ಎಲ್ಲ ಆ್ಯಡ್ ಮಾಡಿದ್ದೀವಿ. ಸೊ ನೋಡಿ ಗೈಸ್, ಇದರಲ್ಲಿ ಮೇಯ್ನ್ ಹೈಲೈಟ್ ಏನಂದರೆ ಪ್ಯಾಸೆಂಜರ್ಸ್ ಗೈಸ್ ಹೆವಿ ಕ್ರೌಡೆಡಾಗಿ ಕಾಣ್ತಾರೆ. ಸೊ ಅಲ್ಲೆಲ್ಲ ಮತ್ತು ಪ್ಯಾಸೆಂಜರ್ ಡೋರ್ಗಳಿಗೆಲ್ಲ ವೆಲ್ಕಮ್ ಅಂತ ಸ್ಟಿಕರಿಂಗ್ ಆ್ಯಡ್ ಮಾಡಿದ್ದೀವಿ. ಸೊ ನಮ್ಮದೊಂದು ಲೋಗೋ ಹಾಕೊಂಡಿದ್ದೀವಿ ಕ್ವಾರ್ಟರ್ ಗ್ಲಾಸಲ್ಲಿ, ಕಾಣ್ತಾ ಇರ್ಬೋದು ನಿಮಗೆ. ಸೊ ಮತ್ತು ಇದರಲ್ಲಿ ಮೋಡಲ್ಲಿ ಲ್ಯಾಡರ್ಸ್ ಎಲ್ಲ ಸಕ್ಕತ್ತಾಗಿದೆ ಗೈಸ್. ಸೊ ನಮ್ಮ ಕರ್ನಾಟಕದ ಮಾಡು ಅಂತ ಅನ್ನಿಸ್ಬೇಕು, ಹಂಗೈತೆ. ಸೊ ಈ ಡಿಟ್ಟೋ ನಮ್ಮ ಕರ್ನಾಟಕದಲ್ಲಿರೋ ಯಾವ ಬಸ್ಸಸ್ ಏನಿರುತ್ತೆ ಸೇಮ್ ಹಂಗೆ ಐತೆ. ಬಟ್ ಡೋರ್ಸ್ ಇರ್ತವೆ, ಇದರಲ್ಲಿ ಡೋರ್ಸ್ ಇಲ್ಲ ಅಷ್ಟೇ, ಅದು ಒಂದೇ ಡಿಫ್ರೆನ್ಸು. ಸೊ ಇನ್ನೇನು ಅದರಲ್ಲಿ ಏನು ವ್ಯತ್ಯಾಸ ಇಲ್ಲ. ಸೊ ಮತ್ತು ಇಂಟೀರಿಯರಲ್ಲಿ ನೋಡೋದಾದರೆ ಫುಲ್ಲು ಒಂಥರ ಚೆನ್ನಾಗೈತೆ ಗೈಸ್. ಇಂಟೀರಿಯರು ಕೂಡ ಒಂಥರ ಕ್ಲಾಸಿಕ್ ಫೀಲ್ ಐತೆ. ಸೊ ಇದನ್ನೇನಂತಾರೆ ಸೀಟಿಂಗ್ಸ್ನ, ಇದು ಮಹಾರಾಜ ಸೀಟ್ಸ್ ಅಂತ ಅಂತಾರೆ. ಸೊ ಅದನ್ನ ಹಾಕವ್ರೆ. ಸೊ ಸಖತ್ತಾಗೈತೆ. ಸೊ ರಿಯಲ್ ಬಸ್ಸಲ್ಲಿ ಕೂಡ ಇದೇ ಥರ ಸೀಟ್ಸೇ ಇರೋದು. ಸೊ ಲಾಂಗ್ ಜರ್ನಿ ಬಸ್ಸಸ್ಸೆಲ್ಲ ಈ ಥರ ಇರುತ್ತೆ. ಸೊ ಆ ಥರ ಸೀಟ್ಸ್ನ ಹಾಕ್ಸವ್ರೆ. ಸೊ ತುಂಬ ಚೆನ್ನಾಗೈತೆ. JBL ಸ್ಪೀಕರ್ ಥರದ್ದೆಲ್ಲ ಆ್ಯಡ್ ಮಾಡವ್ರೆ, ಕರ್ಟೈನ್ಸ್ ಆ್ಯಡ್ ಮಾಡವ್ರೆ, ಏನೇನು ಬೇಕೆಲ್ಲ ಆ್ಯಡ್ ಮಾಡವ್ರೆ ಗೈಸ್. ಸೊ ಮೋಡಲ್ಲಿ ಏನೂ ಕೊರತೆನೇ ಇಲ್ಲ, ರಿಯಲಿಸ್ಟಿಕ್ ಮೋಡು. ಸೊ ತುಂಬ ಚೆನ್ನಾಗಿರೋ ಮೋಡು, ಮತ್ತು ಎಲ್ಲ ಫೋನ್ಗೂ ಸಪೋರ್ಟ್ ಆಗೋ ಥರ ಮೋಡು. ಮತ್ತು TVಗಳ್ನ ಆ್ಯಡ್ ಮಾಡವ್ರೆ. ಸೊ ನಮ್ಮ ಕರ್ನಾಟಕದ ಮೋಸ್ಟ್ ಆಫ್ ದ ಬಸ್ಸಸ್ಸಲ್ಲಿ TV ಇರುತ್ತೆ. ಸೊ ಮತ್ತು ಸ್ಪೀಕರು, ಆ್ಯಂಪ್ಲಿಫೈರು ಎಲ್ಲ ಆ್ಯಡ್ ಮಾಡವ್ರೆ ಗೈಸ್. ಸೊ ತುಂಬಾ ಅಲ್ಟಿಮೇಟ್ ಆದ ಮೋಡು. ಸೊ ಅದರಲ್ಲೇನು ಬೇರೆ ಮಾತೇ ಇಲ್ಲ. ಸೊ ಅಷ್ಟೊಂದು ಚೆನ್ನಾಗೈತೆ ಮೋಡು. ಮತ್ತು ತಿರುಪತಿ ತಿಮ್ಮಪ್ಪ ಒಂದು ಫೋಟೋ ಹಾಕವ್ರೆ. ಸೊ ಇದು ಇನ್ಬಿಲ್ಟ್ ಬಂದ್ಬಿಟ್ಟೈತೆ. ಸೊ ಸಮ್ಟೈಮ್ಸ್ ಚೇಂಜ್ ಮಾಡ್ಕೊಳಕ್ಕೆ ಆಗಲ್ಲ, ಬಟ್ ನಮ್ಮ ತಿಮ್ಮಪ್ಪಂದೆಲ್ಲ ಫೋಟೋ ಇರಲಿ ಬಿಟ್ಟು ಸೊ ನಡೆಯುತ್ತೆ. ಸೊ ಈ ಬಸ್ಸಲ್ಲಿ ಆ್ಯನಿಮೇಷನ್ ಕೀಸ್ನ ನೋಡೋದಾದರೆ, ಸೊ ನೋಡ್ತಾ ಇದ್ರಲ್ಲ, ಫೀಚರ್ಸ್ ವೈಸ್ ಬಂದುಬಿಟ್ರೆ ಎಲ್ಲ ಲೈಟ್ಸ್ ಎಲ್ಲ ವರ್ಕ್ ಆಗುತ್ತೆ. ಸೊ ಡೋರು ಬಟನ್ನ ಕ್ಲಿಕ್ ಮಾಡಿದ್ರೆ ಯಾವ್ದು ಡೋರ್ ಇಲ್ಲ, ಬಟ್ ಹಂಗಾಗಿ ಡ್ರೈವರ್ ಡೋರು ಮತ್ತು ಈ ಲಗೇಜ್ ಡೋರ್ ಏನಿದೆ ಅವೆಲ್ಲ ಓಪನ್ ಆಗುತ್ತೆ. ಸೊ ಎಲ್ಲೆಲ್ಲಿ ಏನೇನು ತುಂಬಿಸ್ಬೇಕೆಲ್ಲ ತುಂಬಿಸ್ಬಿಟ್ಟವ್ರೆ. ಸೊ ನೋಡ್ತಾ ಇದ್ದೀರಲ್ಲ, ಫಸ್ಟ್ ಆ್ಯನಿಮೇಷನ್ ಕೀ ಕ್ಲಿಕ್ ಮಾಡಿದ್ರೆ ಈ ಥರ ಒಂದು ಜಾತ್ರೆ ಐಟಮ್ಸ್ ಇರುತ್ತೆ, ಅವೆಲ್ಲ ಹೋಗ್ಬಿಡುತ್ತೆ. ಮತ್ತು ರೂಟ್ ಬೋರ್ಡ್ ಏನಿದೆ ಬಳ್ಳಾರಿ ಅಂತ ಇರೋದು ಟಿಪ್ಟೂರು ಅಂತ ಕನ್ವರ್ಟ್ ಆಗುತ್ತೆ ಗೈಸ್. ಸೊ ಇದು ನಮ್ಮೂರಿಗೆ ಬರೋ ಬಸ್ಸು ಅಂತ ಹೇಳೋಕ್ಕೆ ನಂಗೆ ಒಂಥರ ಇಷ್ಟ ಆಗುತ್ತೆ. ಸೊ ಲಾಂಗ್ ರೂಟ್ ಗಾಡಿ ಅಲ್ವಾ, ಸೊ ಹಂಗಾಗಿ. ಸೊ ಫಸ್ಟ್ ಆ್ಯನಿಮೇಷನ್ ಕೀಯಲ್ಲಿ ಈ ಥರ ಆಗುತ್ತೆ, ಚೇಂಜ್ ಆಗುತ್ತೆ ಗೈಸ್. ಮತ್ತು ಸೆಕೆಂಡ್ ಆ್ಯನಿಮೇಷನ್ ಕೀ ಬಂದ್ಬಿಟ್ಟು ಈ ಪ್ಯಾಸೆಂಜರ್ಸ್ ಏನಿದ್ದಾರೆ, ಸೊ ಇವ್ರು ಬರೋ ಥರ ಹೋಗೋ ಥರ ಸೆಕೆಂಡ್ ಆ್ಯನಿಮೇಷನ್ ಕೀ ಆಗಿರುತ್ತೆ. ಸೊ ನೋಡ್ತಾ ಇದ್ರಲ್ಲ,
ಸೊ ನಿಮಗೆ ಕ್ರೌಡೆಡ್ ಅಲ್ಲಾದ್ರೂ ಬಸ್ನ ರನ್ ಮಾಡ್ಬೋದು, ಕ್ರೌಡ್ ಇಲ್ಲದೇ ಇರೋ ಥರ ರನ್ ಮಾಡ್ಬೋದು. ಸೊ ನಿಮ್ಮ ಇಷ್ಟ, ನೀವು ಹೆಂಗೆ ಬೇಕಾದರೂ ರನ್ ಮಾಡ್ಕೊಳ್ಳಿ. ಸೊ ಮತ್ತು ಮೂರನೇ ಅನಿಮೇಷನ್ ಕೀ ಬಂದ್ಬಿಟ್ಟು ವೈಫರ್ ಏನಿದೆ ವರ್ಕಿಂಗು ನಾನ್ ವರ್ಕಿಂಗಲ್ಲಿ ಚೇಂಜ್ ಆಗೋ ಥರ. ಸೊ ಮೂರನೇ ಅನಿಮೇಷನ್ ಕೀ ಜೊತೆಗೆ ಸ್ಟೇರಿಂಗ್ ವೀಲ್ ಕೂಡ ಚೇಂಜ್ ಆಗುತ್ತೆ. ನೀವು ಗಮನಿಸ್ತಾ ಇರ್ಬೋದು, ನೋಡ್ತಾ ಇದರಲ್ಲಿ BS6 ಇದೆ. ಸೊ ಸ್ಟೇರಿಂಗ್ ಇಲ್ಲ ಆನ್ ಮಾಡಿದ್ರೆ BS4 ಬರ್ತದೆ. ಥರ್ಡ್ ಅನಿಮೇಷನ್ ಕೀ ಕ್ಲಿಕ್ ಮಾಡಿದ್ರೆ ಸೊ ನೋಡ್ತಾ ಇರೋ ಈಗ ಕ್ಲೀನಾಗಿ ಕಾಣುತ್ತೆ ನೋಡಿ. ಸೊ ಈ ಥರ ಎಲ್ಲ ಚೇಂಜ್ ಆಗುತ್ತಾರೆ ಆ್ಯನಿಮೇಷನ್ ಕೀಸು. ಸೊ ನೈಟ್ ವ್ಯೂವಲ್ಲಿ ಯಾವ ಥರ ಕಾಣುತ್ತೆ ಅಂದರೆ ಈ ಥರ ಕಾಣುತ್ತೆ ಗೈಸ್. ನೈಟಲ್ಲಿ ಮಾತ್ರ ಸಕ್ಕತ್ತಾಗಿ ಕಾಣುತ್ತೆ. ಯಾಕಂದರೆ ತುಂಬ ಲೈಟ್ಸ್ ಎಲ್ಲ ಆ್ಯಡ್ ಮಾಡೋರೆ, ತುಂಬ ಗ್ಲೋಯಿಂಗ್ ಮೋಡಿದು. ಸೊ ಎಲ್ಲೆಲ್ಲಿ ಏನೇನು ಲೈಟ್ಸ್ ಆ್ಯಡ್ ಮಾಡಬೇಕು ಅಂತ ಪಕ್ಕ ಗೊತ್ತು. ಆ ಥರ ಮೋಡ್ ಕ್ರಿಯೇಟರ್ ಒಬ್ಬರು ಇಲ್ಲಿ ಒಂದು ಮೋಡ್ನ ಮಾಡಿದ್ರೆ ಹೆಂಗಿರುತ್ತೆ ಅನ್ನೋಕ್ಕೆ ಇದೇ ಉದಾಹರಣೆ. ಸಕ್ಕತ್ತಾಗಿ ಮಾಡವ್ರೆ ಮೋಡ್ನ ಮಾತ್ರ, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಸೊ ಗ್ರಿಲ್ ಒಳಗೆಲ್ಲ ಲೈಟ್ಸ್ ಇರೋದು ಯಾವ ಥರ ಕಾಣ್ತೈತೆ ನೋಡ್ರಿ. ಸೊ ತುಂಬ ಚೆನ್ನಾಗೈತೆ. ಸೊ ಮೋಡ್ದು ನೈಟ್ ಟೈಮಲ್ಲಿ ಡ್ರೈವ್ ಮಾಡೋಕ್ಕೆ ಸಖತ್ತಾಗಿರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದನ್ನು ನೋಡಿ ಎಲ್ಲ ಕಡೆ ಕ್ಲೀನಾಗಿ ಲೈಟ್ಸ್ ಆ್ಯಡ್ ಮಾಡವ್ರೆ. ಸೊ ನಮ್ಮ ಕರ್ನಾಟಕದ ಬಸ್ಸಲ್ಲಿ ಇರೋ ಥರನೇ ಮಾಡವ್ರೆ ಸಖತ್ತಾಗಿ. ಸೊ ಫುಲ್ಲು ಲೈಟಿಂಗ್ ಮೋಡ್ ಅಂತಲೇ ಹೇಳ್ಬೋದು. ಸೊ ನಿಮ್ಗೆ ಇಷ್ಟ ಬಂದಂಗೆ ಗೇಮ್ ಪ್ಲೇ ಮಾಡ್ಕೋಬೋದು. ಸೊ ನೈಟಲ್ಲಿ ಇಂಟೀರಿಯರ್ ಕೂಡ ಸಖತ್ತಾಗೆ ಕಾಣುತ್ತೆ. ನೋಡ್ತಾ ಇದ್ದೀರಲ್ಲ ಯಾವ ಥರ ಕಾಣ್ತಾ ಇದೆ ಅಂತೇಳಿ. ಅದು ತುಂಬ ಅಲ್ಟಿಮೇಟಾಗಿ ಐತೆ. ಸೊ ಎಲ್ಲ ಲೈಟ್ಸ್ನು ಆನ್ ಮಾಡ್ಕೊಂಡು ಈ ಥರ ಮಾಡಿದ್ರೆ ಈ ಥರ ಗೇಮ್ ಪ್ಲೇ ಮಾಡ್ಬೋದು. ಮತ್ತು ಬ್ಲಿಂಕಿಂಗ್ ಆಗೋ ಥರ, ಚೇಂಜ್ ಆಗೋ ಥರ ಎಲ್ಲ ಥರ ಸೆಟ್ಸ್ನು ಇರ್ತವ್ರೆ. ಸೊ ಇದು ನಮ್ಮ ಮೋಡು. ಸೊ ಇಂಟೀರಿಯರಲ್ಲಿ ಕೂಡ ಸಖತ್ತಾಗಿ ಇರುತ್ತೆ ಗೈಸ್. ಸೊ ನೋಡ್ತಾ ಇದ್ರೆಲ್ಲ ಕ್ಲೀನಾಗಿ ಸ್ಮೂತಾಗಿ ರನ್ ಆಗ್ತೈತೆ. ಸೊ ನಿಮಗೆ BS6 ಸ್ಟೇರಿಂಗಲ್ಲಿ ಅಂಥ ಫೀಲ್ ಚೆನ್ನಾಗಿ ಅಂತ ಅನಿಸ್ತಿರ್ಬೋದು. ಬಟ್ BS4 ಸ್ಟೇರಿಂಗ್ 3 ಅನಿಮೇಷನ್ ಕೀ ಆನ್ ಮಾಡ್ಕೊಂಡ್ರೆ ಇನ್ನೂ ಸಾಕಾಗಿ ಫೀಲ್ ಬರುತ್ತೆ. ಸೊ ನಾನು ಒಂದ್ಸಲ ಟ್ರೈ ಮಾಡೋಣ BS6 ಸ್ಟೇರಿಂಗಲ್ಲಿ. ಇಷ್ಟು ದಿವಸ ಬರೀ BS6 ಗೇಮ್ ಪ್ಲೇ ಮಾಡಿ ಮೋಡ್ಸು ಅಂತೇಳಿ ಇದನ್ನು ಟ್ರೈ ಮಾಡ್ತಾಯಿದ್ದೆ. ಸೊ ಚೆನ್ನಾಗಿನೇ ಐತೆ ಕಂಟ್ರೋಲ್ಸು. ಬಟ್ BS4 ಅಂದರೆ ಈ ಸ್ಟೇರಿಂಗ್ ಹಾಕೊಂಡ್ರೆ ನಿಮಗೆ ಒಂಥರ ಅನಾಲಿಸಿಸ್ ಮಾಡಿಕೊಂಡು ಗೇಮ್ ಪ್ಲೇ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಸೊ BS6ಗಿಂತ. ಸೊ ಇದು ಹೆಂಗೆ ಡೌನ್ಲೋಡ್ ಮಾಡೋದು ಅಂತ ಹೇಳ್ತೀನಿ, ಬನ್ನಿ. ಸೊ ನಾನು ಡಿಸ್ಕ್ರಿಪ್ಷನಲ್ಲಿ ಒಂದು ಮಾಡಲಿಂಗ್ ಅಂತ ಇರುತ್ತೆ, ಸರ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ವಿಡಿಯೋಗೆ ಬರ್ತೀರಾ. ಸೊ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಓಪನ್ ಮಾಡ್ಕೊಂಡ್ರೆ ಸೊ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ಮೋಡ್ ಲಿಂಕ್ ಅಂತ ಒಂದಿರುತ್ತೆ, ಶೇರ್ ಮೋಡ್ಸ್ ಲಿಂಕು. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ಈ ಥರ ಒಂದು ವೆಯ್ಟ್ ಅಂತ ಬರುತ್ತೆ. ಸೊ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಕೊಡಬೇಕಾಗುತ್ತೆ. ಸೊ ಇಲ್ಲೇ ಇದು ನೋಡಿ, ಕ್ರಿಯೇಟ್ ಡೌನ್ಲೋಡ್ ಲಿಂಕು ಅದನ್ನು ಕೊಡಬೇಕಾಗುತ್ತೆ. ಸೊ ಕೊಟ್ಮೇಲೆ ಸಮ್ಟೈಮ್ಸ್ ಎಲ್ಲೆಲ್ಲ ಹೋಗುತ್ತೆ. ಸೊ ಮತ್ತೆ ಹಿಂದಕ್ಕೆ ಬಂದು ಡೌನ್ಲೋಡ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇನ್ನೊಂದ್ಸಲಿ ಆ್ಯಡ್ ಬರ್ತಾರಾಗುತ್ತೆ. ಸೊ ಇದೆಲ್ಲ ಆದಮೇಲೆ ಮತ್ತೆ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ನೋಡ್ತಾ ಇರಲ್ಲ ಈ ಥರ ಡೌನ್ಲೋಡ್ ಆಗಿ ಸ್ಟಾರ್ಟ್ ಆಗುತ್ತೆ. ಬರೀ 19 MB ಐತೆ ಗೈಸ್. ಸೊ ಮೇನ್ ಫೈಲು. ಸೊ ಇದನ್ನ ಎಕ್ಸ್ಟ್ರಾಕ್ಟ್ ಮಾಡಿದ್ರೆ ಎಷ್ಟಾಗುತ್ತೋ ಗೊತ್ತಿಲ್ಲ, ನೋಡೋಣ ಬರ್ರಿ. ಸೊ ಬೇಗನೆ ಡೌನ್ಲೋಡ್ ಆಗುತ್ತೆ. ನೆಟ್ವರ್ಕ್ ಇಶ್ಯೂಸ್ ಇದೆ, ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ. ಸೊ ತುಂಬ ಚೆನ್ನಾಗಿರೋ ಮೋಡು. ಸೊ ನೋಡ್ತಾ ಇದ್ದೀರಲ್ಲ ಡೌನ್ಲೋಡ್ ಆಯಿತು. ಸೊ ಡೌನ್ಲೋಡ್ ಆದಮೇಲೆ ZRCವರೆಗೆ ಹೋಗಬೇಕಾಗುತ್ತೆ ನಾವು. ಸೊ ZRCವರಲ್ಲಿ ಹಿಂಗೆ ಹಿಂದ್ಗಡೆ ಬಂದ್ಬಿಟ್ಟು ಜಿಪ್ ಫೈಲ್ ಏನಿರುತ್ತೆ ಸೊ ಅದನ್ನ ಹುಡುಕಬೇಕಾಗುತ್ತೆ. NNS ಅಂತ ಇದು ನೋಡಿರಿ. ಸೊ ಅದನ್ನ ಎಕ್ಸ್ಟ್ರಾಕ್ಟ್ ಕೊಡಬೇಕಾಗುತ್ತೆ. ಸೊ ಅಲ್ಲಿ ಪಾಸ್ವರ್ಡ್ ಹಾಕೋ ಪ್ರೊಸೀಜರ್ ಎಲ್ಲ ಇರುತ್ತೆ. ಸೊ ವೀಡಿಯೋದಲ್ಲಿ ಪಾಸ್ವರ್ಡ್ ಇರುತ್ತೆ. ಸೊ ಪಾಸ್ವರ್ಡ್ನ ಎತ್ಕೊಂಬಂದ್ಬಿಟ್ಟು ಸೊ ಇಲ್ಲಿ ಪಾಸ್ವರ್ಡ್ ಹಾಕಿ ಎಕ್ಸ್ಟ್ರಾಕ್ಟ್ ಎಲ್ಲ ಮಾಡ್ಕೊಳ್ರಿ ಅಂತ ಹೇಳ್ತೀವಿ. ಸೊ ಎಲ್ಲ ಎಕ್ಸ್ಟ್ರಾಕ್ಟ್ ಆದಮೇಲೆ ಈ ಥರ ಫೈಲ್ ಇರುತ್ತೆ, ಅದನ್ನ ಕಟ್ ಅಥವಾ ಕಾಪಿ ಮಾಡ್ಕೊಂಡು ಮೇಯ್ನು ಡಿವೈಸ್ ಸ್ಟೋರೇಜ್ಗೆ ಹೋಗಿ ಸೊ ಡೌನ್ಲೋಡ್ ಅಲ್ಲ. ಸೊ ಇಲ್ಲಿ ಬಸ್ ಸೀಟ್ ಅಂತ ಇರುತ್ತೆ, ಅಲ್ಲಿ ಮೋಡ್ಸು. ಸೊ ಇಲ್ಲಿ ಪೇಸ್ಟ್ ಮಾಡಿರಿ, ಮುಗೀತು. ಸೊ ಲಿವರಿ ಡೌನ್ಲೋಡ್ ಮಾಡೋದು ಹೆಂಗಂದರೆ ಸೊ ಸೇಮ್ ಇನ್ನೊಂದು ನನ್ನ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಒಂದು ಶೇರ್ ಮೋಡ್ಸ್ ಲಿಂಕ್ ಇರುತ್ತೆ. ಸೊ ಅದೇ ಆ ಶೇರ್ ಮೋಡ್ಸ್ ಲಿಂಕ್ಗೆ ಬಂದರೆ ಸೊ ಇಲ್ಲಿ ಗಣೇಶ್ ಬಸ್ ಲಿವರಿ ಅಂತ ಇರುತ್ತೆ. ಸೊ ಅದನ್ನ ಡೌನ್ಲೋಡ್ ಮಾಡೋಕ್ಕೆ ಕ್ರಿಯೇಟ್ ಡೌನ್ಲೋಡಿಂಗ್ ಕೊಡಬೇಕಾಗುತ್ತೆ. ಇಲ್ಲಿ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಅಂತ ಇಲ್ಲ, ಅದನ್ನ ಕೊಡ್ರಿ. ಸೊ ಅದಾದಮೇಲೆ ಡೌನ್ಲೋಡ್ ಅಂತ ಇರುತ್ತೆ. ಸೊ ಅಲ್ಲಿಗೆ ಬರುತ್ತೆ. ಸೊ ಡೌನ್ಲೋಡ್ ಅನ್ನೋದ್ರ ಮೇಲೆ ಒಂದು 5 ಸೆಕೆಂಡು ನೋಡಿ ಲೋಡ್ ಆಗಿದ ತಕ್ಷಣ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿರಿ. ಸಮ್ಟೈಮ್ಸ್ ಎಲ್ಲೆಲ್ಲ ಕರ್ಕೊಂಡು ಹೋಗ್ತಿರುತ್ತೆ, ಬಟ್ ಕರೆಕ್ಟಾಗಿ ಕ್ಲಿಕ್ ಮಾಡಿದ್ರೆ ಇದ್ರ ಡೌನ್ಲೋಡ್ ಆಗಿ ಸ್ಟಾರ್ಟ್ ಆಗುತ್ತೆ. ಸೊ ನೋಡ್ತಾ ಇದ್ದೀರಲ್ಲ ಡೌನ್ಲೋಡ್ ಆಗ್ತಾಯಿದೆ. ಬರೀ ಒಂದು 4 MB ಅಷ್ಟೇ ಇರುತ್ತೆ ಫೈಲು. ಸೊ ಡೌನ್ಲೋಡ್ ಆಯಿತು. ಸೊ ಇದು ಲಿವರಿ. ಸೊ ಹಿಂದ್ಗಡೆ ಡೌನ್ಲೋಡ್ ಮಾಡಿದ್ದು ಮೋಡು. ಸೊ ಇದು ಆದಮೇಲೆ ಫೈನಲ್ ಸ್ಟೆಪ್ಪು ನಮ್ಮ ಗೇಮ್ ಓಪನ್ ಮಾಡ್ಕೋಬೇಕಾಗುತ್ತೆ. ಸೊ ಗೇಮಲ್ಲಿ ಯಾವ್ದಾದ್ರು ಬೇರೆ ಬಸ್ ಇರುತ್ತೆ. ಸೊ ನೀವು ಅದನ್ನ ಬಿಟ್ಬಿಟ್ಟು ಸೊ ಗ್ಯಾರೇಜಿಗೆ ಬಂದು RSನ ಕ್ಲಿಕ್ ಮಾಡ್ತಾರೆ, ನಿಮ್ಗೆ ಬೇಕಾದ್ರೆ ಮೋಡ್ನ ಹುಡುಕಬೇಕಾಗತ್ತೆ. ಸೊ ಒಂದೊಂದ್ಸಲ ಬೇಗನೆ ಸಿಗುತ್ತೆ ಈ ಥರ. ಸೊ ಇದನ್ನ ಮೇಲೆ ಇಲ್ಲಿ ಗ್ರೀನಲ್ಲಿ ಯೂಸ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಎಸ್ ಅಂತ ಕೊಟ್ಬಿಟ್ಟು ಯೂಸ್ ಮಾಡ್ಕೋಬೇಕಾಗತ್ತೆ. ಸೊ ಈ ಥರ ಇರುತ್ತೆ. ಇದು ನೋಡಿ ಫ್ರಂಟ್ ವೀಲ್ ಕ್ಯಾಪ್ ಯಾವ ಥರ ಜಾತ್ರೆ ಥರ ಇತ್ತು ಅಂತೇಳಿ. ಸೊ ನಾವು ಕ್ಲೀನಾಗಿ ಹೆಂಗೆ ಬೇಕಂಗೆ ಕೂರಿಸ್ಕೊಂಡಿದ್ದಕ್ಕೆ ಸರಿಯಾಗೈತೆ ಲಿವರಿಲಿ. ಸೊ ಇಲ್ಲಿ ಲಿವರೀಸ್ ಆಪ್ಷನ್ ಕ್ಲಿಕ್ ಮಾಡ್ಕೊಂಡು ನಮ್ಮ ಮಧ್ಯೆ ತೋರಿಸಿರೋ ವೀಡಿಯೋಗಳೆಲ್ಲ ಇರೋ ಥರ ಡೌನ್ಲೋಡಲ್ಲಿ ಈ ಥರ ಒಂದು ಲಿವರಿ ಇರುತ್ತೆ, ನಾವು ಡೌನ್ಲೋಡ್ ಮಾಡಿರೋದು. ಸೊ ಅದನ್ನು ಕ್ಲಿಕ್ ಮಾಡಿ ಅಪ್ಲೈ ಕೊಡಬೇಕಾಗುತ್ತೆ. ಸೊ ನೋಡ್ತಾರೆ ಇಲ್ಲಿ ಸೈಡಲ್ಲಿ
ಲಿವರ್ ಇದು ಕಾಲಮ್ ಏನಿದೆ ಸೊ ಅಲ್ಲಿ ಅಪ್ಲೈ ಅಂತ ಒಂದು ಬಟನ್ ಕಾಣ್ತಾ ಇರ್ಬೋದು, ಕ್ಯಾನ್ಸಲ್ ಅಥವಾ ಅಪ್ಲೈ ಅಂತ. ಸೊ ಅಲ್ಲಿ ಅಪ್ಲೈ ಕೊಟ್ಟರೆ ಕಾಯಿನ್ಸತ್ತು ಆ್ಯಡ್ ನೋಡಿ. ಸೊ ಈ ಥರ ಆ್ಯಡ್ ಆಗುತ್ತೆ. ಸೊ ಹಿಂದ್ಗಡೆ ಮೋಡಿಗೆ ಹೋಗಿ ಹಿಂದಕ್ಕೆ ಬಂದರೆ ಕ್ಲೀನಾಗಿ ಕ್ಲಿಯಾರಿಟಿಯಾಗಿ ಕೂರುತ್ತೆ ಇದು ಲಿವರಿ. ಸೊ ಮೋಡ್ಗೆ ಸೊ ಇದಾದಮೇಲೆ ಸಕ್ಕತ್ತಾಗಿ ಗೇಮ್ ಪ್ಲೇ ಮಾಡ್ಕೊಳ್ರಿ ಗೈಸ್. ಸಕ್ಕತ್ತಾಗಿರೋ ಮೋಡು, ಸಕ್ಕತ್ತಾಗಿರೋ ಲಿವರಿ ಎರಡೂ ಇದೆ. ಸೊ ಮತ್ತು ನಮ್ಮ ಲಿವರಿ, ಸೊ ನಾವು ಮಾಡಿರೋ ಈ ಗಣೇಶ್ ಬಸ್ ಲಿವರಿ ಹೆಂಗಿತ್ತು ಅಂತ ಹೇಳೋದನ್ನ ಮರಿಬೇಡ್ರಿ. ಸೊ ನಾನು ಈಗ ಒಂದು 3-4 ಅಂದರೆ ಒಂದು 2-3 ವೀಡಿಯೋ ಅಂದರೆ ಕ್ಲೀನಾಗಿ ಕಂಟಿನ್ಯೂಸ್ ಆಗಿ ವೀಡಿಯೋ ಹಾಕ್ತಾಯಿದ್ದೀನಿ. ಸೊ ನಮ್ಮ ವೀಡಿಯೋ ಹೆಂಗೈತೆ ಮತ್ತು ಏನಾದ್ರು ಕೊರತೆ ಇದ್ದರೆ ಕಮೆಂಟ್ ಮಾಡಿರಿ. ಸೊ ಮತ್ತು ನಿಮ್ಗೆ ಯಾವ್ದಾದ್ರು ಲಿವರೀಸ್ ಬೇಕು ಅಂದರೆ ಒಂದು ಕಮೆಂಟ್ ಮಾಡಿರಿ, ನಾನು ಲಿವರಿಯಿಂದ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ತುಂಬ ಒಳ್ಳೊಳ್ಳೆ ರೆಸ್ಪಾನ್ಸ್ ಕೊಡ್ತಾಯಿದ್ದೀರಾ. ಸೊ ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ ನಮಗೆ. ಸೊ ಈ ಥರ ನೀವು ಕಮೆಂಟ್ಸ್ ಹಾಕ್ತಾಯಿರಿ, ನಮಗೂ ಒಂಥರ ಮೋಟಿವೇಶನ್ ಸಿಗುತ್ತೆ ಸೊ ನೆಕ್ಸ್ಟ್ ಲಿವರಿ ಮಾಡೋಕ್ಕೆ. ಸೊ ಇಷ್ಟು ಹೇಳ್ತಾ ಇವತ್ತಿನ ವೀಡಿಯೋ ನಿಮಗೆ ಮುಗಿಸ್ತೀನಿ. ಮತ್ತೊಂದು ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.